ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ದಿನೇ ದಿನೇ ತೀವ್ರವಾಗುತ್ತಿದೆ ಬರ. ಕುಡಿಯುವ ನೀರಿನ ಮಿತ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಿದ ಚಿಕ್ಕಬಳ್ಳಾಪುರ ನಗರಸಭೆ. ಪ್ರತಿನಿತ್ಯ 106 ವಾಹನಗಳ ವಾಟರ್ ವಾಶ್ ಮಾಡುತ್ತಿದ್ದರೂ ಎಚ್ಚೆತ್ತುಕೊಳ್ಳದ ನಗರಸಭೆ. ಬೆಂಗಳೂರು ಮಹಾನಗರಕ್ಕೆ ಹೆಸರುಘಟ್ಟ ಕೆರೆಯ ನೀರು ಹರಿಸಲು ಜಲಮಂಡಳಿ ಚಿಂತನೆ. ಸ್ಥಳೀಯ ರೈತರಿಂದ ಹೆಚ್ಚಿದ ಆಕ್ರೋಶ. ಪ್ರತಿಭಟನೆಗೆ ಸಿದ್ಧವಾಗುತ್ತಿರುವ ರೈತ ಸಂಘ. ಲೋಕಾಯುಕ್ತ ಬಲೆಗೆ ಬಿದ್ದ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ. ಭೂ ಪರಿವರ್ತನೆ ನಕ್ಷೆ ನೀಡಲು ಲಂಚ ಸ್ವೀಕರಿಸುವಾಗ ಲೋಕ ವಶಕ್ಕೆ. ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದ ಖಾಸಗಿ ವ್ಯಕ್ತಿ. ಗ್ರಾಮಕ್ಕೆ ನೀರಿಲ್ಲದೆ ಪರದಾಟ. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ. ತಹಶೀಲ್ದಾರ್ ಭೇಟಿ. ವಾರ್ತೆಗಳ ವಿವರ. ಕಳೆದ 2 ವರ್ಷಗಳಿಂದ ತೀವ್ರ ಬರ ಕಾಡುತ್ತಿದೆ. ಬರದ ಜೊತೆಗೆ ರಾಜ್ಯ ಸರ್ಕಾರ ಕಾವೇರಿ ನೀರು ತಮಿಳುನಾಡಿಗೆ ಹರಿಯಬಿಟ್ಟ ಪರಿಣಾಮ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಎದ್ದಿದೆ. ಇದರಿಂದ ಬೆಂಗಳೂರು ಮಹಾನಗರದಲ್ಲಿ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿ ಜನರಿಗೆ ನರಕ ಕಾಣುತ್ತಿದೆ. ಈ ಎಲ್ಲ ಕಾರಣಗಳಿಂದ ವಾಹನಗಳನ್ನು ತೊಳೆಯದಂತೆ ಬೆಂಗಳೂರಿನಲ್ಲಿ ಆದೇಶ ಹೊರಡಿಸಲಾಗಿದೆ. ಆದರೆ ಈ ಆದೇಶ ಬೆಂಗಳೂರಿಗೆ ಮಾತ್ರ ಸೀಮಿತವಾ, ಅದು ಇಡೀ ರಾಜ್ಯಕ್ಕೆ ಅನ್ವಯಿಸುವುದಿಲ್ವಾ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಎಷ್ಟಕ್ಕೂ ಏನು ಈ ವಿಚಾರ ಅಂತೀರಾ? ನೀವೇ ನೋಡಿ. ಇಲ್ಲಿ ಯಥೇಚ್ಛವಾಗಿ ನೀರು ಬಿಟ್ಟು ವಾಹನಗಳನ್ನ ತೊಳೆದಿರೋ ದೃಶ್ಯ ಕಾಣ್ತಾ ಇದೆಯಲ್ಲ, ಇದನ್ನೇ ವಾಟರ್ ಸರ್ವಿಸ್ ಅಂತ ಕರೀತಾರೆ. ಈ ವಾಟರ್ ಸರ್ವಿಸ್ ನ ಬೆಂಗಳೂರು ನಗರದಲ್ಲಿ ನಿಷೇಧ ಮಾಡಲಾಗಿದೆ. ಕೇವಲ ಸರ್ವಿಸ್ ಸೆಂಟರ್ಗಳಲ್ಲಿ ಮಾತ್ರ ವಾಹನಗಳ ವಾಟರ್ ಸರ್ವಿಸ್ ನಿಷೇಧ ಮಾಡಿರುವುದಲ್ಲ, ತಮ್ಮ ಮನೆಗಳ ಮುಂದೆಯೂ ವಾಹನಗಳನ್ನ ತೊಳೆಯದಂತೆ ಬಿಬಿಎಂಪಿ ಈಗಾಗಲೇ ಆದೇಶ ಹೊರಡಿಸಿದ್ದು, ಆದೇಶ ಉಲ್ಲಂಘನೆ ಮಾಡುವವರ ವಿರುದ್ಧ ದಂಡ ಸೇರಿದಂತೆ ಇತರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೀಗೆ ಕಠಿಣ ಆದೇಶ ಮಾಡೋದಕ್ಕೆ ಕಾರಣ ನೀರಿನ ಸಮಸ್ಯೆ. ಹೌದು, ಬೆಂಗಳೂರಿಗೆ ಜೀವಜಲ ಪೂರೈಸುತ್ತಿದ್ದ ಕೃಷ್ಣರಾಜಸಾಗರ ಜಲಾಶಯ ಬರಿದಾಗಿದೆ. ಇದಕ್ಕೆ ಒಂದು ಕಾರಣ ತೀವ್ರವಾಗಿ ಕಾಡುತ್ತಿರುವ ಬರವಾದರೆ, ಮತ್ತೊಂದು ಕಾರಣ ಜಲಾಶಯದಲ್ಲಿದ್ದ ನೀರು ರಾಜ್ಯ ಸರ್ಕಾರ ತಮಿಳುನಾಡಿಗೆ ಹರಿಸಿದ್ದ. ಇದರಿಂದ ಬೆಂಗಳೂರಿಗೆ ಪೂರೈಕೆಯಾಗಬೇಕಾಗಿದ್ದ ನೀರು ಸಮರ್ಪಕವಾಗಿ ಆಗುತ್ತಿಲ್ಲ. ಹಾಗಾಗಿ ಜನರು ನೀರನ್ನ ಅತ್ಯವಶ್ಯಕವಾಗಿ ಮಾತ್ರ ಬಳಸಬೇಕು, ವಾಹನ ಸೇರಿದಂತೆ ಮನೆ ಮುಂದೆ ತೊಳೆಯಲು ಬಳಸಬಾರದು ಅಂತ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿದ್ದ ಅಷ್ಟು ಸರ್ವಿಸ್ ಸೆಂಟರ್ಗಳು ಇದೀಗ ಮುಚ್ಚಲಾಗಿದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದ ನಡುವೆ ನೀರಿನ ವಿಚಾರದಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಂಗಳೂರಿಗೆ ನೀರು ಪೂರೈಸುತ್ತಿದ್ದ ಕೆಆರ್ಎಸ್ ಜಲಾಶಯ ಬರಿದಾದ ರೀತಿಯಲ್ಲಿಯೇ ಚಿಕ್ಕಬಳ್ಳಾಪುರಕ್ಕೆ ನೀರು ಪೂರೈಸುತ್ತಿರುವ ಜಕ್ಕಲಮಡುಗು ಜಲಾಶಯವು ಬರಿದಾಗುವ ಹಂತಕ್ಕೆ ಬಂದಿದೆ. ಹಾಗಾಗಿ ಸ್ವಲ್ಪ ತಡವಾದರೂ ಚಿಕ್ಕಬಳ್ಳಾಪುರಕ್ಕೂ ಜಲಕಂಟಕ ಎಷ್ಟರಲ್ಲಿಯೇ ಎದುರಾಗಲಿದೆ ಎಂಬ ಆತಂಕದ ಮುನ್ಸೂಚನೆ ಇದೆ. ಆದರೂ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಉಳಿತಾಯಕ್ಕಾಗಿ ಮಾತ್ರ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ 16 ಸರ್ವಿಸ್ ಸೆಂಟರ್ಗಳಿದ್ದು, ಇಲ್ಲಿರುವ ಯಾವುದೇ ಸೆಂಟರ್ನಲ್ಲಿಯೂ ನೀರಿನ ಬಳಕೆ ಮಿತವಾಗಿರಲಿ ಎಂದು ಈವರೆಗೂ ಜಿಲ್ಲಾಡಳಿತವಾಗಲಿ ನಗರಸಭೆಯಾಗಲಿ ಕನಿಷ್ಠ ಅರಿವು ಮೂಡಿಸುವ ಕೆಲಸ ಮಾಡಿಲ್ಲ. ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿರುವ ಬಹುತೇಕ ಸರ್ವಿಸ್ ಸೆಂಟರ್ಗಳು ಸ್ವಂತ ಕೊಳವೆ ಬಾವಿ ಹೊಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ನಗರಸಭೆ ನೀರು ಬಳಸಿಕೊಂಡೇ ಸರ್ವಿಸ್ ಸೆಂಟರ್ ನಡೆಸುತ್ತಿರುವವರು ಇದೀಗ ನೀರು ಅತಿಯಾಗಿ ಪೋಲು ಮಾಡಿದ್ರೆ ಮುಂದೆ ಎದುರಾಗಲಿರುವ ಜಲಕಂಟಕದಿಂದ ಪಾರಾಗುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವ ಅಧಿಕಾರಿಯೇ ಇಲ್ಲವಾಗಿದ್ದಾರೆ. ಪ್ರತಿನಿತ್ಯ ಸಾವಿರಾರು ವಾಹನಗಳಿಗೆ ಸರ್ವಿಸ್ ಮಾಡಲಾಗುತ್ತಿದೆ. ಅಲ್ಲದೆ ಬೆಂಗಳೂರಿನಲ್ಲಿನ ವಾಟರ್ ಸರ್ವಿಸ್ಗೆ ನಿಷೇಧ ಇರುವ ಕಾರಣ ಬೆಂಗಳೂರಿನ ಬಹುತೇಕ ವಾಹನಗಳು ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿದ್ದು, ಚಿಕ್ಕಬಳ್ಳಾಪುರದಲ್ಲಿರುವ ಸರ್ವಿಸ್ ಸೆಂಟರ್ಗಳಲ್ಲಿ ವಾಟರ್ ವಾಶ್ ಮಾಡಿಸಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಪ್ರಸ್ತುತ ಪರಿಸ್ಥಿತಿ ಹೀಗಿದ್ರೂ ನಗರಸಭೆ ಅಧಿಕಾರಿಗಳು ಮಾತ್ರ ಈವರೆಗೂ ಎಚ್ಚೆತ್ತುಕೊಂಡಿಲ್ಲ ಎಂಬುದಕ್ಕೆ ಈ ವಾಹನ ಸರ್ವಿಸ್ ಸೆಂಟರ್ಗಳೇ ನಿದರ್ಶನವಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ನೀರು ಪೂರೈಸುವ ಏಕೈಕ ಜಲಮೂಲ ಜಕ್ಕಲಮಡುಗು ಜಲಾಶಯ. ಈಗ ಈ ಜಲಾಶಯವೇ ಬರಿದಾಗುವ ಹಂತ ತಲುಪಿದೆ.
ಕಾರಣ ಚಿಕ್ಕಬಳ್ಳಾಪುರಕ್ಕೆ ಮಾತ್ರವಲ್ಲದೆ ದೊಡ್ಡಬಳ್ಳಾಪುರಕ್ಕೂ ಇದೇ ಜಲಾಶಯದಿಂದ ನೀರು ಪೂರೈಸಬೇಕಿದೆ. ಇನ್ನು ಏನೇ ತಿಪ್ಪರ್ಲಾಗ ಹಾಕಿದ್ರು 1 ತಿಂಗಳಿಗೆ ಆಗುವಷ್ಟು ನೀರು ಜಲಾಶಯದಲ್ಲಿದೆ ಎಂದು ಮೂಲಗಳು ಹೇಳುತ್ತಿವೆ. 1 ತಿಂಗಳಿನಲ್ಲಿ ಮಳೆ ಬಾರದಿದ್ರೆ ಜಲಾಶಯ ಬರಿದಾಗಲಿದ್ದು ನಂತರ ಚಿಕ್ಕಬಳ್ಳಾಪುರದ ಸ್ಥಿತಿ ದಯನೀಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ನಗರಕ್ಕೆ ಹೊಂದಿಕೊಂಡೇ ಇರುವ ಕಂದವಾರ ಕೆರೆಗೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತುಂಬಲಾಗಿದ್ದು ಇದೇ ಕೆರೆಯ ಅಂಗಳದಲ್ಲಿರುವ ಕೊಳವೆ ಬಾವಿಗಳ ನೀರು ಬಳಸಲಿ ಸಾಧ್ಯವಾಗದ ಸ್ಥಿತಿಯಲ್ಲಿದೆ. ಇನ್ನು ಇಂತಹ ನೀರು ಕುಡಿಯಲು ಬಳಸಿದರೆ ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯ ದೇವರೇ ಕಾಪಾಡಬೇಕು ಎಂಬ ಸ್ಥಿತಿಯಲ್ಲಿದೆ. ಒಟ್ಟಿನಲ್ಲಿ ನೀರಿನ ಮಿತ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದ್ದ ನಗರಸಭೆ ಗಾಢ ನಿದ್ದೆಗೆ ಜಾರಿದ್ದು ಶೀಘ್ರದಲ್ಲಿಯೇ ಎದುರಾಗಲಿರುವ ಜಲಕಂಟಕದಿಂದ ನಾಗರಿಕರನ್ನ ಪಾರು ಮಾಡುವುದು ಕಷ್ಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆ ಮತ್ತು ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಸರ್ವಿಸ್ ಸೆಂಟರ್ಗಳಿಗೆ ಕಡಿವಾಣ ಹಾಕುವ ಜೊತೆಗೆ ನಗರದಲ್ಲಿ ನೀರು ಮಿತವಾಗಿ ಬಳಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗದಿದ್ದಲ್ಲಿ ಮುಂದೆ ಎದುರಾಗಲಿರುವ ಎಲ್ಲ ಸಮಸ್ಯೆಗಳಿಗೂ ನಗರಸಭೆ ಅಧಿಕಾರಿಗಳೇ ನೇರ ಕಾರಣವಾಗುವುದರಲ್ಲಿ ಅನುಮಾನವೇ ಇಲ್ಲ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನ ಜಲಬವಣೆ ನೀಗಿಸಲು ಜಲಮಂಡಳಿ ನೂತನ ಚಿಂತನೆ ಮಾಡಿದ್ದು ಹೆಸರುಘಟ್ಟ ಕೆರೆ ನೀರು ಬೆಂಗಳೂರಿಗೆ ಬಳಸಲು ಯೋಜನೆ ರೂಪಿಸುತ್ತಿದೆ. ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಹೆಸರುಘಟ್ಟ ಕೆರೆಯಿಂದ ಬೆಂಗಳೂರಿಗೆ ನೀರು ನೀಡುವ ಮೂಲಕ ಅಲ್ಲಿನ ಜನರ ನೀರಿನ ಸಮಸ್ಯೆ ನೀಗಿಸಲು ಪ್ರಯತ್ನ ನಡೆಸುತ್ತಿದೆ. ಜಲಮಂಡಳಿ ಮಾಡುತ್ತಿರುವ ಈ ಹೊಸ ಯೋಜನೆ ಬಗ್ಗೆ ಯಲಹಂಕ ತಾಲೂಕು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದು ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 0.3 ಟಿಎಂಸಿ ನೀರಿದೆ ಎಂಬ ಅಂದಾಜು ಮಾಡಲಾಗಿದೆ. ಸೋಲದೇವನಹಳ್ಳಿ ಪಂಪ್ ಹೌಸ್ ಮೂಲಕ ನಗರಕ್ಕೆ ನೀರು ಸರಬರಾಜು ಮಾಡಲು ಜಲಮಂಡಳಿ ತಯಾರಿ ನಡೆಸಿದೆ. ಜಲಮಂಡಳಿ ಯೋಜನೆ ವಿರುದ್ಧ ಇಲ್ಲಿನ ರೈತರ ಅಸಮಾಧಾನ ಸ್ಫೋಟಗೊಂಡಿದೆ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 7-8 ಅಡಿ ಮಾತ್ರ ನೀರಿದೆ. ಅದು ದೊಡ್ಡಬಳ್ಳಾಪುರ ನಗರದ ಒಳಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯ ನೀರು ಎಂಬುದು ಮತ್ತೊಂದು ವಿಶೇಷ. ಮಳೆಯ ನೀರೆಲ್ಲ ಬರಿದಾಗಿ ಈಗ ಉಳಿದಿರುವುದು ತ್ಯಾಜ್ಯ ನೀರು ಮಾತ್ರವಾಗಿದ್ದು ಇರುವ ನೀರು ಜಲಚರ ಮತ್ತು ಪ್ರಾಣಿ ಪಕ್ಷಿಗಳ ಜೀವ ಉಳಿಯಲು ಅಗತ್ಯವಿದೆ. ಹೆಸರುಘಟ್ಟ ಕೆರೆ ವ್ಯಾಪ್ತಿ ಪ್ರದೇಶಕ್ಕೆ 100ಕ್ಕೂ ಹೆಚ್ಚು ಹಳ್ಳಿಗಳಿವೆ. ಹೆಸರುಘಟ್ಟ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಾವಿರಾರು ಕೊಳವೆ ಬಾವಿಗಳನ್ನ ಕೊರೆಸಲಾಗಿದೆ. ಈ ವರ್ಷ ಸರಿಯಾಗಿ ಮಳೆಯಾಗಿಲ್ಲ. ಹಾಗಾಗಿ ಹಳ್ಳಿಗಳಲ್ಲಿಯೂ ಜಲಕ್ಷಾಮ ಎದುರಾಗಿದೆ. ಮಳೆ ಇಲ್ಲದಿದ್ದರೂ ಬೋರ್ವೆಲ್ಗಳನ್ನ ನಂಬಿ ರೈತರು ಹೆಸರುಘಟ್ಟ ಕೆರೆ ನೀರನ್ನ ಆಶ್ರಯಿಸಿದ್ದಾರೆ. ಯಾವ ಕಾರಣಕ್ಕೂ ಜಲಮಂಡಳಿ ಹೆಸರುಘಟ್ಟ ನೀರನ್ನ ಬಳಸಬಾರದು ಎಂದು ರೈತರು ಒತ್ತಾಯಿಸಿದ್ದಾರೆ. ಕೆರೆಯಲ್ಲಿ 40% ಹೂಳು ತುಂಬಿಕೊಂಡಿದೆ. ಇನ್ನೂ 1 ತಿಂಗಳ ಬೇಸಿಗೆಯ ರೌದ್ರ ನರ್ತನ ಇರಲಿದ್ದು ಇಂತಹ ವೇಳೆ ಸ್ಥಳೀಯವಾಗಿ ನೀರಿನ ಅಗತ್ಯ ನಮಗೆ ಹೆಚ್ಚಿದೆ ಎನ್ನುತ್ತಿದ್ದಾರೆ ರೈತರು. ಈಗ 2012ನೇ ಇಸ್ವಿ ಒಳಗೆ ಏನು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ನಮಗೆ ಒಂದು ಆಶ್ವಾಸನೆ ಕೊಟ್ಟರು, ಏನು ನಮ್ಮನ್ನು ಗೆಲ್ಸ್ಬಿಡ್ರಿ, ನಾವು ಹೋಗಿ ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಎತ್ತಿನೊಳೆ ನೀರು ತಗೊಂಬಂದು ನಾವು ನಮ್ಗಳು ಬಯಲ್ಸೀಮೆಗೆ ಬಿಡ್ತೀನಿ ಅಂತ. ನಾವೆಲ್ಲ ನಂಬಿಟ್ಟು ನಾವು ಮೂರ್ಖರಾದ್ವಿ. ಏನು ನಾವೆಲ್ಲ ಓಟ್ ಹಾಕ್ಬಿಟ್ಟು ರಾತ್ರಿ ಎಲ್ಲ ಕನಸು ನಮಗೆ ಏನು ಬೆಳೆ ಬೆಳೆದ್ಬಿಡೋದು, ಹಸ್ಗಳಿಗೆ ಹಾಲು ಕರೆದ್ಬಿಟ್ಟು ಏನು ಹಾಲು ತಗೊಂಡು ಡೈರಿಗೆ ಹಾಕೋದು ಯಾವುದೂ ಇಲ್ಲ. ಕರೆ ಕಾಗಿಗೆ ಬಿಳೆ ಬಣ್ಣ ಬರ್ಸ್ಬಿಟ್ಟು ಆರಿಸಿದ್ರು ನಮಗೆ. ಈಗ ಅದಾದ್ಮೇಲೆ ಏನು ಈ MB ಪಾಟೀಲ್ ಅಂತ ಕೇಳಲ್ಲ, ಕೃಷ್ಣೇನ ನಾನು ಒಂದು ತೊಟ್ಟು ನೀರು ನಾವು ಬೆಂಗಳೂರು ಜನ ಕೊಡೋದಿಲ್ಲ ಅಂತ. ನೋಡ್ರಿ, ಅವರು ಬುದ್ಧಿವಂತರು. ಅಲ್ಲೇನು ರೈತರನ್ನ ಉಳಿಸ್ಕೊಬೇಕು ಅನ್ನೋ ಒಂದು ಇದರಿಂದ ಅವರು ಆ ರೀತಿ ಹೇಳಿದ್ದಾರೆ. ಇಲ್ಲಿ ನಾವು ಬೆಂಗಳೂರು ಸುತ್ತಮುತ್ತ ಇರೋಂಥವ್ರು ಇದೇ ಪರಿಸ್ಥಿತಿ, ಜನಸಂಖ್ಯೆ ಜಾಸ್ತಿ ಆತ ನಾವು ಅನುಭವಿಸ್ತಾ ಇದ್ದೀವಿ. ಈ ಹೆಸರುಘಟ್ಟ ಕೆರೆ ನಮ್ಮ ಜೀವನ ನಾಡಿ ಆಗೈತೆ. ನಾವು ಇವತ್ತು ಏನಾದರೂ ಇರೋ ಅಲ್ಪ ಸ್ವಲ್ಪ ಅದು ಮಲಿನ ಆಗೈತೆ, ಅದನ್ನು ಸ್ವಚ್ಛತಾ ಕಾರ್ಯ ಯಾರು ಮಾಡಿಲ್ಲ. ಆ ನೀರನ್ನು ನಾವು ಬಿಟ್ಟರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಗಳು ಈಗ ಆಲ್ರೆಡಿ ಹೆಸರುಘಟ್ಟ ಕೆರೆ ನೀರು ಇರೋದ್ರಿಂದ ಅಂತರ್ಜಲ ಹೆಚ್ಚಾಗಿ ರೈತರು ಹೈನುಗಾರಿಕೆ, ಕುರಿ ಸಾಕಾಣಿಕೆ ಮತ್ತೊಂದು ಮಾಡಿ ಆದಾಯದ ಮೂಲ ಮಾಡ್ಕೊಂಡು ಸಂಸಾರನ ನೀಗಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಕೊಟ್ಬಿಟ್ರೆ, ನಾವು ಈಗ ಆಲ್ರೆಡಿ ಈಗ 3 ವರ್ಷದ ಮುಂಚೆ 1500 ಅಡಿಗೆ ಹೋಗಿದ್ವಿ. ಏನು ಕೊಳವೆ ಬಾವಿಗಳು ಕೊರೆಸಿರೋ ನೀರು ಸಿಗ್ತಾ ಇರಲಿಲ್ಲ. ಸಿಕ್ಕಿರೂ ನಿಮಗೆ ಗೊತ್ತಿರ್ತದೆ, ಏನು ಕೆಮಿಕಲ್ ನೀರು ಅದು ಇದು ಬರೋದು. ಈಗ ಈ ಕೆರೆ ತುಂಬಿರೋದ್ರಿಂದ ಕೇವಲ 90 ಅಡಿ ಒಳಗೆ ನೀರು ಬರ್ತೈತೆ. ಇದನ್ನು ಬರೆದು ಮಾಡಿಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ವಿಷ ಕುಡಿಬೇಕಷ್ಟೇ.
1886ರಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ದಾಹವನ್ನ ಇದೇ ಹೆಸರುಘಟ್ಟ ಕೆರೆ ತಣಿಸಿತು. ಮೈಸೂರಿನ ಆಗಿನ ದಿವಾನರಾದ ಶೇಷಾದ್ರಿ ಅಯ್ಯರವರ ಯೋಜನೆ ಫಲವಾಗಿ 1880ರ ದಶಕದಲ್ಲಿ 2 ವರ್ಷ ಬರ ಆವರಿಸಿತ್ತು. ಆ ವೇಳೆ ಜೀವಜಲಕ್ಕೆ ದಾರಿ ತತ್ವಾರ ಏರ್ಪಟ್ಟಿತ್ತು. ಆಗ ಬೆಂಗಳೂರಿಗೆ ನೀರು ಸರಬರಾಜು ಇದೇ ಕೆರೆಯಿಂದ ಆಗಿ ಜನ ನೆಟ್ಟುಸಿರು ಬಿಟ್ಟಿದ್ರು. 1886ರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಕೇವಲ 10 ಲಕ್ಷ ಮಾತ್ರ ಇತ್ತು. 2024ರಲ್ಲಿ 1.5 ಕೋಟಿಗೂ ಅಧಿಕ ಜನ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದು, ಈಗ ಕೆರೆಯಲ್ಲಿರುವ ಅಲ್ಪ ಪ್ರಮಾಣದ ನೀರು ಏನಕ್ಕೂ ಸಾಲದ ಸ್ಥಿತಿ ಇದೆ. ಈ ವರ್ಷ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಇರುವ ಕಾವೇರಿ ಕೊಳ್ಳದ ನೀರನ್ನ ತಮಿಳುನಾಡಿಗೆ ಕಳ್ಳ ಮಾರ್ಗವಾಗಿ ಹರಿಸಲಾಗಿದೆ. ಯಾವ ಕಾರಣಕ್ಕೂ ಹೆಸರುಘಟ್ಟ ನೀರನ್ನ ನಗರಕ್ಕೆ ಹರಿಸಲು ಬಿಡೋದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. 2024ರ ಮೇ 7ರಂದು ಹೆಸರುಘಟ್ಟ ಕೆರೆ ನೀರು ಅಭಿಯಾನ ಹಮ್ಮಿಕೊಂಡಿರೋ ರಾಜ್ಯ ರೈತ ಸಂಘ ಯಾವುದೇ ಕಾರಣಕ್ಕೂ ಈ ಕೆರೆಯ ನೀರು ಬೆಂಗಳೂರಿಗೆ ಹರಿಸಲು ಬಿಡೋದಿಲ್ಲ ಎಂದು ಹೇಳಿದೆ. ಹೆಸರುಘಟ್ಟ ನಾಡ ಕಚೇರಿಯಿಂದ ಹೆಸರುಘಟ್ಟ ಕೆರೆಯವರೆಗೂ ಜನಜಾಗೃತಿ ಅಭಿಯಾನ ನಡೆಯಲಿದ್ದು, ಹೆಸರುಘಟ್ಟ ಕೆರೆ ಏರಿ ಮೇಲಿನ ದುಗ್ಗಲಮ್ಮ ದೇವಸ್ಥಾನದ ಬಳಿ ರೈತರ ಜಮಾವಣೆಯಾಗಲಿದ್ದಾರೆ. ರಾಜ್ಯ ರೈತ ಸಂಘ ಹಸಿರು ಸೇನೆಯ ನಂಜುಂಡಪ್ಪ ಈ ಸಂಬಂಧ ಮಾಹಿತಿ ನೀಡಿದ್ದಾರೆ. ಇಲ್ಲಿ ನಾವು ಬೆಂಗಳೂರಿಗೆ ನೀರು ಹರಿಸ್ತೀವಿ ಅಂತ ಹೇಳಿ 16ನೇ ತಾರೀಕು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನಾವು ರೈತ ಸಂಘದಿಂದ ವಿರೋಧ ಇದೆ. ಯಾಕೆ ಅಂದ್ರೆ ಹೆಸರುಘಟ್ಟ ಕೆರೆ ಕಟ್ಟಿದಂತ ಪುಣ್ಯಾತ್ಮರಾದಂತ ಸರ್ವ ವಿಶ್ವೇಶ್ವರಯ್ಯನವರು ಕಟ್ಟಿ ಬಹಳ ಕಾಲಗಳಾಗಿರೋದ್ರಿಂದ ಅವತ್ತಿಂದ ಇವತ್ತರೆಗೂ ಕೆರೆ ನೀರು ಇಲ್ದಿದ್ದಾಗೂ ಕೂಡ ಯಾರ ಸ್ಥಳೀಯವಾಗಿ ಯಾವ ಸರ್ಕಾರಗಳನ್ನು ಅದ್ರ ಮೇಲೆ ಪರಿಣಾಮ ಬೀರಿ ಹೂಳೆ ತೆಗೆಯೋದಾಗ್ಲಿ ಅದನ್ನ ಸಂರಕ್ಷಣೆ ಮಾಡೋದಾಗ್ಲಿ ಮಾಡಿಲ್ಲ. ಇಲ್ಲಿ ನೋಡಿದ್ರೆ ಕೆರೆಗೆ ಲಕ್ಷಾಂತರ ಜನ ಬೆಳಗ್ಗೆಯಿಂದ ನೋಡಕ್ಕೂ ಬರ್ತಾರೆ, ಈ ರೈತರು ಬರ್ತಾರೆ. ಇಲ್ಲಿ ನೋಡಿದ್ರೆ ಕಾಡು ಥರ ಇದೆ, ಇದನ್ನು ಸ್ವಚ್ಛಗೊಳಿಸ್ತಿಲ್ಲ ಅವರು. ಇಲ್ಲಿಗೆ ಬಂದರೆ ಒಂದು ಯಾವುದೋ ನಾವು ಕೆಟ್ಟ ಒಂದು ಇದಕ್ಕೆ ಹೋದಂಗೆ ಆಗುತ್ತೆ. ಆ ಥರ ಪರಿಸರ ಇರೋದ್ರಿಂದ ಈ ಗಲೀಜು ನೀರುಗಳೆಲ್ಲ ಮೇಲ್ಗಡೆಯಿಂದ ಬರೋ ಕೆರೆಗಳನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಬೇಕು. ಮತ್ತು ಅವರು ಆ ನೀರನ್ನು ಬೆಂಗಳೂರು ನೀರು ಕುಡಿಸಿ ಈಗ ಬಂದಿರೋ ರೋಗಕ್ಕಿಂತ ಡಬಲ್ ರೋಗ ಬರಲಿಕ್ಕೆ ಸರ್ಕಾರ ಈ ಬಡವರ ಪರ ಇದ್ದೀವಿ ಅಂತ ಹೇಳ್ತಾರೆ. ರೈತರು ಮೊದಲನೇ ಬಡವರು, ಅವ್ರ ಮೇಲೆ ಕರುಣೆ ತೋರಿಸ್ತಿದ್ದರು. ಆ ಬಡವರ ಪರ ಯಾವ ರೀತಿ ಕರುಣೆ ತೋರಿಸ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ನೀರಿಗೆ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಮನವಿ ಕೊಟ್ಟ ನಂತರ ಇವರೇನು ಕ್ರಮ ಜರುಗಿಸ್ತಾರೋ ನೋಡಿಕೊಂಡು ರೈತ ಸಂಘ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ರೈತ ಸಂಘದವರೆಗೂ ನಾವು ಮನವಿ ಕೊಟ್ಟು ಆಮೇಲೆ ಏನು ಮಾಡಬೇಕು ಅಂತ ಕ್ರಮ ಜರುಗಿಸ್ತೀವಿ. ಮಂಗಳವಾರ ನಮ್ಮದು ತಾಲೂಕು ಕಚೇರಿ ಇದು ನಾಡ ಕಚೇರಿಯಿಂದ ಹೆಸರುಘಟ್ಟದ ಕೆರೆ ಏರಿ ಮೇಲೆ ಇರತಕ್ಕಂಥ ದೇವಸ್ಥಾನದವರೆಗೂ ಜಾಥಾ ಇರುತ್ತೆ. ಎಲ್ಲ ರೈತರು ಬರಬೇಕಾಗಿ ನಾವು ಮನವಿ ಮಾಡ್ತೀವಿ. ಲೋಕೇಶ್ ಶರ್ಮಾ, ರಾಜನಕುಂಟೆ, ಸಂಘಟನಾ ಕಾರ್ಯದರ್ಶಿ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಬೇಕೇ ಬೇಕು. ಭೂ ಪರಿವರ್ತನೆಗೆ ಜಮೀನಿಗೆ ಪ್ಲಾನ್ ಮಾಡಿಕೊಡಲು ವ್ಯಕ್ತಿಯೊಬ್ಬರಿಂದ ಲಂಚ ಸ್ವೀಕರಿಸುವಾಗ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಸಿಕ್ಕಿಬಿದ್ದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಲೋಕಾಯುಕ್ತರ ಬಲೆಗೆ ಬಿದ್ದ ಅಧಿಕಾರಿಯಾಗಿದ್ದು, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಗಟ್ಟಮಾರನಹಳ್ಳಿ ಗ್ರಾಮಕ್ಕೆ ಸೇರಿದ 39 ಕುಂಟೆ ಭೂಮಿ ಭೂ ಪರಿವರ್ತನೆಗೆ ಪ್ಲಾನ್ ಮಾಡಿಕೊಡಲು ನಂಜೇಗೌಡ ಎಂಬುವರಿಂದ 2 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಮೊದಲೇ ನಿಗದಿಯಾದಂತೆ 1.5 ಲಕ್ಷ ನೀಡಲು ಮಾತುಕತೆಯಾಗಿದ್ದು, ಅದರಂತೆ ನಂಜೇಗೌಡ ಮುನಿರಾಜು ಅವರ ಕಚೇರಿಯಲ್ಲಿ ಲಂಚದ ಹಣ ನೀಡುವ ವೇಳೆ ಲೋಕಾಯುಕ್ತ ಅಧಿಕಾರಿ ಮೋಹನ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಹಣದೊಂದಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಹಣದೊಂದಿಗೆ ಅಧಿಕಾರಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ದಾಳಿಯ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಶಿವಪ್ರಸಾದ್, ಇನ್ಸ್ಪೆಕ್ಟರ್ ಮೋಹನ್, ಸಿಬ್ಬಂದಿ ಸಂತೋಷ್, ಸತೀಶ್, ನಾಗರಾಜು, ಲಿಂಗರಾಜ್, ಗುರು, ಚೌಡರೆಡ್ಡಿ, ಪ್ರಕಾಶ್ ಸೇರಿದಂತೆ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ನೀರು ಪೂರೈಕೆ ವಿದ್ಯುತ್ ಸಂಪರ್ಕದಲ್ಲಿ ಖಾಸಗಿ ವ್ಯಕ್ತಿಗಳು ಖರಾಬು ಜಾಗದ ಕೊಳವೆ ಬಾವಿಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಎಂದು ಆರೋಪಿಸಿ ಪಾತಬಾಗೇಪಲ್ಲಿ ಗ್ರಾಮಸ್ಥರು ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಖಾಲಿ ಕೊಡ ಹಿಡಿದು ಮೌನ ಪ್ರತಿಭಟನೆ ನಡೆಸಿದ್ದಾರೆ.
ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಬಾಗೇಪಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಾಕಿರುವ ಕೊಳವೆ ಬಾವಿಯಲ್ಲಿ ನೀರು ಉತ್ತಮವಾಗಿ ಬರುತ್ತಿದ್ದು ಕುಡಿಯುವ ನೀರಿನ ಬೋರ್ವೆಲ್ನಲ್ಲಿ ನೀರು ಚೆನ್ನಾಗಿ ಬರುವುದು ನೋಡಿ ಅದೇ ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರು ಸರ್ಕಾರಿ ಖರಾಬು ಜಾಗದಲ್ಲಿ ಕೊಳವೆ ಬಾವಿ ಕೊರೆಸಿದ್ದಾರೆ. ಬೋರ್ವೆಲ್ಗೆ ಗ್ರಾಮೀಣ ಭಾಗಕ್ಕೆ ಹಾಕಿರುವ 24 ಗಂಟೆ ವಿದ್ಯುತ್ ಸರಬರಾಜು ತಂತಿಗೆ ಅಕ್ರಮ ಸಂಪರ್ಕ ಪಡೆದಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಕ್ಕೆ ಹಾಕಿರುವ ಟ್ರಾನ್ಸ್ಫಾರ್ಮರ್ನಿಂದ ಬೆಸ್ಕಾಂ ಇಲಾಖೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವುದಾಗಿ ಪ್ರತಿಭಟನಾ ನಿರತರು ಕಿಡಿಕಾರಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಅಧಿಕೃತ ಸಂಪರ್ಕಕ್ಕಾಗಿ ಪರವಾನಗಿ ನೀಡಿಲ್ಲ. ಈ ಬೋರ್ವೆಲ್ ದಿನಕ್ಕೆ 24 ಗಂಟೆ ಚಾಲನೆಯಲ್ಲಿರುವುದರಿಂದ ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಕೊಳವೆ ಬಾವಿಗೆ ವಿದ್ಯುತ್ ಸಮರ್ಪಕವಾಗಿ ದೊರೆಯದೆ ಅಡಚಣೆ ಉಂಟಾಗಿ ಗ್ರಾಮಕ್ಕೆ ನೀರು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಏರ್ಪಟ್ಟಿದ್ದು ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡ ಹಿಡಿದು ಪ್ರತಿಭಟನೆಗೆ ಇಳಿದಿದ್ದಾರೆ. ಗಂಟವಾರಪಲ್ಲಿ ಪಂಚಾಯತ್ಗೆ ಪಾತಬಾಗೇಪಲ್ಲಿ ಒಂದು ವಿಲೇಜು, ಅದರಲ್ಲಿ ಕುಡಿಯುವ ನೀರಿನ ಅಭಾವ ಆಗಿದೆ. ಆ ನೀರಿನ ಅಭಾವ ಇಲ್ಲ, ವೈಯಕ್ತಿಕವಾಗಿ ಬೇರೆಯವರು ಒಂದು ನೀರಿದ್ರೂ ಅದು ವಿದ್ಯುತ್ತನ್ನು ಬೇರೆ ಇದಕ್ಕೆ ಅಳವಡಿಸ್ಕೊಂಡು ಅವರು ಸ್ವಂತ ಖಾಸಗಿ ಭೂಮಿಯಲ್ಲಿ ಬೋರ್ ಹಾಕಿ ನೀರನ್ನು ಅವ್ರ ಜಮೀನು ಕೊಡ್ಕೊಳ್ತಾ ಇದ್ದಾರಂತೆ. ಆದ್ದರಿಂದ ಊರಿನ ಜನಕ್ಕೆ ಕುಡಿಯಲು ನೀರಿನ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಊರಿನ ಒಂದು ನೀರಿನ ಅಭಾವ ನೀಗಿಸಲು ಇದೊಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿ ನಾವು ಪಂಚಾಯತ್ ಮುಂದೆ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಗ್ರಾಮಸ್ಥರ ಬಳಿ ಮಾಹಿತಿ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಕುಮಾರಿ ಮತ್ತು ಅಧ್ಯಕ್ಷ ನವೀನ್ ಕುಮಾರ್ ಬಳಿ ಚರ್ಚಿಸಿ ಬೆಸ್ಕಾಂ ವಿಜಿಲೆನ್ಸ್ ಅಧಿಕಾರಿಗೆ ಫೋನ್ ಮೂಲಕ ಮಾತನಾಡಿ ಕೂಡಲೇ ಅನಧಿಕೃತ ವಿದ್ಯುತ್ ಸರಬರಾಜು ಕಡಿತಗೊಳಿಸಿ ಸಂಪರ್ಕ ಪಡೆದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಂತರ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ತಹಸೀಲ್ದಾರ್ ಅಧ್ಯಕ್ಷರ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಈಗಾಗಲೇ ಮಾಹಿತಿ ಪಡೆದು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರುವುದನ್ನು ಕಡಿತಗೊಳಿಸಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಪ್ರತಿಭಟನೆ ವಾಪಸ್ ಪಡೆದರು. ಸರ್ಕಾರಿ ಬೋರ್ ಇತ್ತು, ಅದಕ್ಕೆ 2 ಇಂಚ್ ನೀರಿನ ಸವಲತ್ತಾಗಿ ಸುಮಾರು 10 ವರ್ಷದಿಂದ ಸಕ್ರಿಯವಾಗಿ ಬೋರ್ ಮಾಡುತ್ತಿದೆ. ಸಾರ್ವಜನಿಕ ನೀರಿನ ವ್ಯವಸ್ಥೆ ಇತ್ತು. ಬಟ್ ನಿಮಗೆ ತಿಳಿದಂತೆ ನಮ್ಮಲ್ಲಿ ಬರ ಹೆಚ್ಚಾಗಿದೆ ಮತ್ತು ನೈಸರ್ಗಿಕವಾಗಿ ಹೆಚ್ಚಿನ ಬಿಸಿಲಿರುವುದರಿಂದ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಬಟ್ ಈಗ ಬೋರ್ವೆಲ್ ರನ್ ಆಗ್ತಾ ಇದೆ. ಪಕ್ಕದಲ್ಲಿರುವಂಥ ಇನ್ನೊಬ್ಬರು ಸಾರ್ವಜನಿಕರು ತಾವು ಸ್ವಂತ ಹಾಕಿದ ಬೋರಿಗೆ ಇಲ್ಲಿಯ ಪವರ್ ಸಪ್ಲೈ ಬಳಕೆ ಮಾಡುವುದರಿಂದ ವಿದ್ಯುತ್ತನ್ನು ಏನು ಪಾತಬಾಗೇಪಲ್ಲಿರುವಂಥ ಸರ್ಕಾರ ಪಂಚಾಯಿತಿಯ ಬೋರಿಗೆ ಬಳಸುವಂಥ ವಿದ್ಯುತ್ ಸಂಪರ್ಕದಲ್ಲಿ ಅಲ್ಲಿರುವಂಥ ಸ್ಥಳೀಯ ಸಾರ್ವಜನಿಕರು ತಾವೂ ಕೂಡ ಕೇಬಲ್ ಹಾಕೊಂಡಾಗ ಅದು ಕೇಬಲು ಟ್ರಿಪ್ ಆಗೋದಾಗಲಿ ತಾತ್ಕಾಲಿಕವಾಗಿ ಅಡಚಣೆಗಳಾಗ್ತಿತ್ತು. ಹೀಗಾಗಿ ನಾವು ಇದನ್ನು ಬೆಸ್ಕಾಮಿಗೆ ಗಮನ ತಂದಾಗ ಒಂದು JGM ನೂತನವಾದಂಥ ಬೋರು ಕೂಡ ಹಾಕಿ 1518 ಅಡಿವರೆಗೂ ಹಾಕಿ ದೇವರ ಸಂಕಲ್ಪದಿಂದ ಒಂದು 4 ಇಂಚು ನೀರು ನಮ್ಗೆ ಬಿದ್ದಿರೋದ್ರಿಂದ ಸಂತೋಷ ವಿಷಯ. ಅದಕ್ಕೆ ಪೈಪ್ಲೈನ್ ಮತ್ತು ಪವರ್ ಸಪ್ಲೈ ಕೊಡಬೇಕಾಗಿದೆ. ಪವರ್ ಸಪ್ಲೈ ಆಗಿದೆ, ಪೈಪ್ಲೈನ್ ಕೆಲಸ ಇನ್ನು 3 ದಿನದಲ್ಲಿ ಮುಗಿಬೇಕಾಗಿದೆ. ಅದಕ್ಕೊಂದು ಡೆಡಿಕೇಟೆಡ್ ಆಗಿ ಈ ಥರ ಸಮಸ್ಯೆ ಪದೇ ಬರಬಾರ್ದು ಅಂತ ತಿಳ್ಕೊಂಡು ಒಂದು ಟ್ರಾನ್ಸ್ಫಾರ್ಮರ್ TCಗಾಗಿ ನಾವು ಮನವರಿಕೆ ಮಾಡಿದ್ದೀವಿ. AW ಅವರು ಡಬಲಿಂಗ್ ಮಾತಾಡಿದ್ದಾರೆ. ನಾವೆಲ್ಲರೂ ಕೂಡ ಹೋಗಿ ಸೋಮವಾರ ಒಳಗಡೆ TC ಬಂದುಬಿಟ್ರೆ ನಮಗೊಂದು ಕಡೆ ಸರ್ಕಾರದ ಪಂಚಾಯಿತಿಯ JJ ಅಡಿಯಲ್ಲಿ ಬರುವಂಥ ಒಂದು ಬೋರು. ಏನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ನೀಲಮ್ಮ, ಸದಸ್ಯ ಗಂಗಾಧರಪ್ಪ, ರೈತ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿ, ರೈತ ಮುಖಂಡರಾದ ಚೌಡರೆಡ್ಡಿ, ನರಸಪ್ಪ, ಗ್ರಾಮಸ್ಥರಾದ ತಿಪ್ಪಕ್ಕ, ಗಂಗರತ್ನಮ್ಮ, ಗಂಗಮ್ಮ, ಆದೆಮ್ಮ, ರಾಮರತ್ನಮ್ಮ, ರಾಮಕ್ಕ, ಜಯಮ್ಮ, ಗಂಗನರಸಮ್ಮ, ಲಕ್ಷ್ಮಿ, ರತ್ನ, ಚಿನ್ನಮಯ್ಯ, ಆದಿನಾರಾಯಣಪ್ಪ, ಸುರೇಶ್, ವೆಂಕಟರಾಮಪ್ಪ, ನಂಜಂಡಪ್ಪ, ಗೋವಿಂದಪ್ಪ, ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ.
ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನ ಈಗಾಗಲೇ SITಗೆ ನೀಡಲಾಗಿದ್ದು, ತಪ್ಪು ಮಾಡಿದವರ ಮೇಲೆ ಕಾನೂನು ಕ್ರಮ ನಡೆಯಲಿದೆ. 10 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ಒಬ್ಬ ಕಳಂಕಿತರ ಜೊತೆ ವೇದಿಕೆ ಹಂಚಿಕೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ವಿಚಾರ ಮೋದಿಗೆ ಗೊತ್ತಿದ್ರೆ ವೇದಿಕೆ ಹಂಚಿಕೊಳ್ತಿರ್ಲಿಲ್ಲ ಎಂದು ಕೇಂದ್ರ ಸಚಿವ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಭಗವಂತ ಖೂಬಾ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಭಗವಂತ ಖೂಬಾ, ಕಳೆದ 10 ವರ್ಷದಲ್ಲಿ ಒಬ್ಬ ಕಳಂಕಿತರನ್ನು ಸಮೀಪ ಬಿಟ್ಟುಕೊಡದ ಪ್ರಧಾನಿ ಮೋದಿಯವರು ಸ್ವಚ್ಛವಾಗಿದ್ದಾರೆ. ಕಾಂಗ್ರೆಸ್ನವರು ಅನೇಕ ಕಳಂಕಿತರನ್ನ ವೇದಿಕೆ ಮೇಲೆ ಹುಟ್ಟು ಹಾಕ್ತಾರೆ. ಕಳಂಕಿತರನ್ನ ಹುಟ್ಟು ಹಾಕುವ ಪಕ್ಷವೇ ಕಾಂಗ್ರೆಸ್ ಪಕ್ಷ ಎಂದು ವಾಗ್ದಾಳಿ ನಡೆಸಿದರು. DCC ಬ್ಯಾಂಕ್ ಮೇಲೆ IT ದಾಳಿ ವಿಚಾರಕ್ಕೆ ಖಂಡ್ರೆ ಅವರು ನನ್ನ ಮೇಲೆ ಆರೋಪ ಮಾಡಿದ್ರು. ಈಶ್ವರ ಖಂಡ್ರೆ ಅವರ ಕಲೆಕ್ಷನ್ ಮಾಸ್ಟರ್ ಶರಣು ಮೋದಿ ಅಂತ ಮೊದಲೇ ಹೇಳಿದ್ದೆ. ಅದು ಈಗ ಸಾಬೀತಾಗಿದೆ. ಇದಕ್ಕೆ ಸಚಿವ ಈಶ್ವರ ಖಂಡ್ರೆ ಉತ್ತರ ನೀಡಬೇಕು ಎಂದು ಕುಟುಕಿದರು. ಈಶ್ವರ ಖಂಡ್ರೆ ಅವರಂತಹ ಭ್ರಷ್ಟಾಚಾರಿಯನ್ನ ಜಿಲ್ಲೆ ಆಯ್ಕೆ ಮಾಡ್ತಾರಾ ಎಂದು ಭಗವಂತ ಖೂಬಾ ಪ್ರಶ್ನಿಸಿದರು. ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರ ಪರ ನಾವು ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಲಿಂಗಾಯತ ಸಮುದಾಯದ ಯುವತಿ ಹತ್ಯೆಯಾಗಿದೆ. ನೇಹಾ ಹತ್ಯೆ ಪ್ರಕರಣದಲ್ಲಿ ಈಶ್ವರ ಖಂಡ್ರೆ ಇದುವರೆಗೆ ಧ್ವನಿ ಎತ್ತಿದ್ದಾರಾ? ಲಿಂಗಾಯತ ಸಮುದಾಯ ಯುವತಿ ಬಗ್ಗೆ ಮಾತನಾಡಿದ ಈಶ್ವರ ಖಂಡ್ರೆ ರಾಜೀನಾಮೆ ನೀಡಬೇಕು ಎಂದು ಛೇಡಿಸಿದರು. ಲಿಂಗಾಯತ ಮಹಾಸಭಾ ಅಥವಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟ ಮಾಡಲಿ ಎಂದು ಸವಾಲು ಎಸೆದರು. ನೋಡಿ, ದೇಶದಲ್ಲಿ ಕಾನೂನಿದೆ. ತಪ್ಪು ಮಾಡಿದವರ ಮೇಲೆ ಕ್ರಮವನ್ನು ಕಾನೂನು ಪ್ರಕಾರ ಕೈಗೊಳ್ಳಬರ್ತದೆ. ಈ ಹಂತದಲ್ಲಿ ಮೋದಿಯವರಿಗೆ ಗೊತ್ತಿದ್ರೆ ಅವ್ರು ಹಂಚ್ಕೊಳ್ತಿದ್ರ? ಇಲ್ಲಿಯವರೆಗೆ ಮೋದಿಯವರ 10 ವರ್ಷದ ಕಾಲದಲ್ಲಿ ಒಬ್ಬ ಕಳಂಕಿತರನ್ನ ವೇದಿಕೆಗೆ ಸೇರಿಸ್ಕೊಂಡಿಲ್ಲ. ನೀವುಗಳು ಅನೇಕ ಕಳಂಕಿತರನ್ನ ನಿಮ್ಮ ವೇದಿಕೆಯಲ್ಲೇ ಹುಟ್ಟು ಹಾಕ್ತೀರಿ. ಕಾಂಗ್ರೆಸ್ಸಿನ ಕೂಡ್ಸ್ಕೊಳ್ಳೋದಲ್ಲ, ಹುಟ್ಟು ಹಾಕ್ತಿರಲ್ಲೇ. ಕಳಂಕಿತರನ್ನು ಹುಟ್ಟು ಹಾಕುವಂಥ ಫ್ಯಾಕ್ಟ್ರಿನೇ ಕಾಂಗ್ರೆಸ್ ಇದೆ. ಈಗ ಶರಣು ಮೋದಿ ಅವ್ರ ಪಕ್ಕದಲ್ಲೇ ಕೂಡ್ಸ್ಕೊಂಡು ಹೇಳೋದು ತಾನೇ ಈಶ್ವರ್ ಖಂಡ್ರೆ ಅವರು. ಭಗವಂತ ಖೂಬಾ ಇದು ರಾಜಕೀಯ ಪ್ರೇರಿತ ಮಾಡಿಸಿದ್ದಾರೆ ಅಂತ. ನಾನು ಮೊದಲೇ ಹೇಳಿದ್ದವರು ಕಲೆಕ್ಷನ್ ಏಜೆಂಟ್ ಕಿನ್ ಪಿನ್ ಇದ್ದಾನೆ, ಇವರಿದ್ದಾರೆ ಅಂತ. ಅದು ಸಾಬೀತಾಯ್ತಾನೆ ಇವತ್ತು. ಇದಕ್ಕೆ ಉತ್ತರ ಕೊಡ್ಬೇಕು ಈಶ್ವರ್ ಖಂಡ್ರೆ. ಇಂಥ ಭ್ರಷ್ಟಾಚಾರಿಯನ್ನ ಬೀದರ್ ಜಿಲ್ಲೆ ಜನ ಇವತ್ತು ಆರಿಸ್ತಾರ? ಲೋಕಸಭೆ ಚುನಾವಣೆಗೆ ಕಾನೂನೇ ನಮ್ಮ ನಿಲುವು. ಕಾಂಗ್ರೆಸ್ಸಿನವ್ರ ಥರ ಇದು ಪಾಕಿಸ್ತಾನಕ್ಕೆ ಜಯದ್ ವಿಧಾನಸಭೆಯಲ್ಲಿ ಹೇಳಿ ಅವರಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ಪಕ್ಷ ಅಲ್ಲ. ಇವತ್ತು ನೇಹಾ ಹಿರೇಮಠ ಅವ್ರ ಕೊಲೆ ಆದಮೇಲೆ ಅದು ಪ್ರೇಮ ಕಥೆ ಒಂದು ಜೋಡಿಸಿ ಮಾಡಿಸುವಂಥದ್ದು ನಮ್ಮ ನಿಲುವು ಅಲ್ಲ. ಇವತ್ತು ನೇಹಾ ಪ್ರಕರಣದಲ್ಲಿ ಈಶ್ವರ್ ಖಂಡ್ರೆ ಬಾಯಿಗೆ ಬೀಗ ಹಾಕೊಂಡವ್ರಲ್ಲ, ಪಟ್ಟಿ ಹಚ್ಕೊಂಡವ್ರಲ್ಲ, ಬ್ಯಾಂಡೇಜ್ ಹಚ್ಕೊಂಡವ್ರಲ್ಲ. ಇದೇ ಏನಾದರೂ ಅವ್ರಿಗೆ ನೈತಿಕತೆ ಲಿಂಗಾಯತರ ವಿಷಯದಲ್ಲಿ ಮಾತಾಡಲಿಕ್ಕೆ? ಒಂದು ಮಹಾಸಭೆಗೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ರಾಜೀನಾಮೆ ಕೊಡಬೇಕು. ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋ ರೀತಿಯಲ್ಲಿ ಹೋರಾಟಕ್ಕೆ ನಿಲ್ಲಬೇಕು ಅವ್ರು ಬೀದಿಗಳಿಗೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.
ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕಬ್ಬು ಬೆಳೆ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಡುವಿನಹಳ್ಳಿ ಗ್ರಾಮದ ರೈತ ಶಶಿಕುಮಾರ್ ಎಂಬುವರು ತಮ್ಮ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಬೆಳೆಗೆ ಬೆಂಕಿ ತಾಕಿ ಸಂಪೂರ್ಣ ನಾಶವಾಗಿದೆ. ಜಮೀನಿನ ಪಕ್ಕದಲ್ಲೇ ಇರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಬೆಂಕಿ ಕಿಡಿ ಕಬ್ಬು ಬೆಳೆಗೆ ಬಿದ್ದಿದೆ. ಇದರಿಂದ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಬೆಳೆ ಸುಟ್ಟು ಬೂದಿಯಾಗಿದೆ. ಸಾಲ ಮಾಡಿ ಕಬ್ಬು ಬೆಳೆ ಹಾಕಿದ್ದ ರೈತನಿಗೆ ಬೆಳೆ ಕೈಗೆ ಬರುವ ವೇಳೆಗೆ ಬೆಂಕಿ ಬಿದ್ದು ಸಂಪೂರ್ಣ ನಾಶವಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಹಗಲು ರಾತ್ರಿ ಎನ್ನದೆ ಕಾಡು ಪ್ರಾಣಿಗಳ ಕಾಟದ ನಡುವೆಯೂ ಬೆಳೆ ರಕ್ಷಣೆ ಮಾಡಿದ್ದು ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿರುವ ಬಗ್ಗೆ ಸಾಕಷ್ಟು ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅವರು ಕ್ರಮ ಕೈಗೊಂಡಿಲ್ಲ ಎಂದು ರೈತ ಆರೋಪಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈತರಿಗೆ ಬೆಸ್ಕಾಂ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇವರ ಬೇಜವಾಬ್ದಾರಿಯಿಂದ ಈ ಅವಘಡ ಸಂಭವಿಸಿದೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಬೆಳೆ ಕಳೆದುಕೊಂಡ ರೈತ ಒತ್ತಾಯಿಸಿದ್ದಾರೆ. ಮಡನಹಳ್ಳಿ ರೈತ MS ಶಶಿಶೇಖರ್ ಅಂತ ಸರ್. ಈ ನಮ್ಮ ಕಬ್ಬಿನ ತೋಟ 2 ಎಕರೆಯಿಂದ 3 ಎಕರೆ ಕಬ್ಬಿನ ತೋಟ TC ಕಿಡಿ ಪ್ರಾಬ್ಲಮ್ ಆಗಿ TCಯಿಂದ ಕಿಡಿ ಬಿದ್ದು 3 ಎಕರೆ ಕಬ್ಬಿನ ತೋಟ ಬೆಂದೋಗಿದೆ. ನಾವು ಸಾಲ ಮಾಡಿ ಈ ಮಳೆಗಾಲದಲ್ಲಿ ನೀರಿಲ್ಲದೆ ನೀರಕ್ಕೆ ಹಗಲು ಸಂದ ಅಂದೆ ಹಂದಿ ಕಾದು ಆನೆ ಕಾದು ಎಲ್ಲ ಬೆಳೆದಿದ್ನು. ಈ ಥರ ಕಿಡಿ ಬಿದ್ದು ಎಲ್ಲ ಬೆಂದೋಗಿ ಸುಮಾರು 7ರಿಂದ 8 ಲಕ್ಷ ಲಾಸ್ ಆಗಿದೆ. ಇದಕ್ಕೆ ದಯವಿಟ್ಟು ಸರ್ಕಾರದಿಂದ ಏನಾರ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕುರಿಗಳ ದೊಡ್ಡಿಯ ಮೇಲೆ ಅನಾಮಿಕ ಪ್ರಾಣಿ ದಾಳಿ ನಡೆಸಿದ್ದು 4 ಕುರಿಗಳು ಸ್ಥಳದಲ್ಲಿಯೇ ಮೃತಪಟ್ಟು 6 ಕುರಿಗಳು ಗಂಭೀರ ಗಾಯಗೊಂಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದ ರೈತ ರಾಮಾಂಜಿನಪ್ಪ ಎಂಬುವವರಿಗೆ ಸೇರಿದ ಕುರಿಗಳ ದೊಡ್ಡಿಯ ಮೇಲೆ ಯಾವುದೋ ಪ್ರಾಣಿ ದಾಳಿ ಮಾಡಿದೆ. ಆದರೆ ದಾಳಿ ಮಾಡಿರುವುದು ಯಾವ ಪ್ರಾಣಿ ಎಂಬುದನ್ನು ನೋಡಿದವರು ಯಾರೂ ಇಲ್ಲ. ನಾಯಿ ಎಂದು ಕೆಲವರು, ಕಾಡು ಪ್ರಾಣಿ ಇರಬಹುದು ಎಂಬುದು ಕೆಲವರು ವಾದ ಮಾಡುತ್ತಿದ್ದಾರೆ. ಆದರೆ ಒಟ್ಟಾರೆಯಾಗಿ ದಾಳಿ ಮಾಡಿರುವುದು ಯಾವ ಪ್ರಾಣಿ ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ಅನಾಮಿಕ ಪ್ರಾಣಿ ದಾಳಿಯಿಂದ ಕುರಿಗಳು ಸಾವನ್ನಪ್ಪಿರುವುದು ಶಿಡ್ಲಘಟ್ಟ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ಇದು ಕಾಡು ಪ್ರಾಣಿಗಳ ದಾಳಿಯೇ ಅಥವಾ ನಾಯಿಗಳ ದಾಳಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವವರೆಗೆ ಈ ಆತಂಕ ದೂರವಾಗುವ ಲಕ್ಷಣಗಳಿಲ್ಲ. ಇನ್ನು ಕಾಡು ಪ್ರಾಣಿಯೇ ದಾಳಿ ಮಾಡಿದ್ದರೆ ಅದು ಚಿರತೆಯೇ ಅಥವಾ ತೋಳಗಳೇ ಎಂಬ ಬಗ್ಗೆಯೂ ಸಂಶಯಗಳಿದ್ದು, ದಾಳಿ ಮಾಡಿರುವ ಪ್ರಾಣಿ ಯಾವುದು ಎಂಬುದರ ಮೇಲೆ ಈ ಭಾಗದ ಜನರ ಆತಂಕ ದೂರವಾಗಲಿದೆ. ಇನ್ನು ಕುರಿಗಳ ಸಾವಿನಿಂದ ರೈತ ರಾಮಾಂಜಿನಪ್ಪ ಅವರಿಗೆ ತೀವ್ರ ನಷ್ಟವಾಗಿದ್ದು, ಗಾಯಗೊಂಡಿರುವ ಕುರಿಗಳು ಚೇತರಿಸಿಕೊಳ್ಳುವ ಸೂಚನೆಗಳಿಲ್ಲ. ಒಟ್ಟಿನಲ್ಲಿ ಕುರಿಗಳ ದೊಡ್ಡಿಯ ಮೇಲೆ ಅನಾಮಿಕ ಪ್ರಾಣಿ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಚೌಡಸಂದ್ರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ರಾತ್ರಿ 2 ಗಂಟೆ ಸಮಯದಲ್ಲಿ 9 ಕುರಿ ಇತ್ತು ಬಾಕ್ಸಲ್ಲೇ. 9 ಕುರಿಯಲ್ಲಿ 4 ಕುರಿ ಡೆಡ್ ಆಗಿಬಿಟ್ಟಿದೆ. ಇನ್ನು 4 ಕುರಿಗೆ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ಏನೂ ಆಗೋದಿಲ್ಲ. ಕೆಲವರು ನಾಯಿಗಳು ಅಂತ ಹೇಳ್ತಾರೆ, ಕೆಲವರು ಚಿರತೆ ಅಂತ ಹೇಳ್ತಾ ಇದ್ದಾರೆ. ಏನು ಅನ್ನೋದು ನಮಗೆ ಗಮನಕ್ಕೆ ಬಂದಿಲ್ಲ. ಅದರಿಂದ ಪರಿಹಾರ ಕೊಡ್ಬೇಕಾಗಿದೆ ನಾವು ಸಂಬಂಧ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಜನತೆಗೆ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಇಲ್ಲಿನ ಪುರಸಭೆ ಆಡಳಿತ ಸಂಪೂರ್ಣ ವಿಫಲವಾಗಿದ್ದು, ಪುರಸಭೆ ಆಡಳಿತದ ವಿರುದ್ಧ 19ನೇ ವಾರ್ಡಿನ ನಾಗರಿಕರು
ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 19ನೇ ವಾರ್ಡು 1,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಇವರಿಗೆ ಕುಡಿಯುವ ನೀರು ಪೂರೈಕೆ, ಸ್ವಚ್ಛತೆ, ಬೀದಿ ದೀಪ ಸೇರಿದಂತೆ ಮೂಲ ಸೌಲಭ್ಯಗಳು ಒದಗಿಸುವಲ್ಲಿ ಪುರಸಭೆ ವಿಫಲವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ಪುರಸಭೆಗೆ ಅನೇಕ ಮಂದಿ ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು ಬದಲಾದರೂ ಪಟ್ಟಣದ ಜನತೆಯ ಹಣೆಬರಹ ಮಾತ್ರ ಎಂದಿಗೂ ಬದಲಾಗಿಲ್ಲ ಎಂಬುದಕ್ಕೆ ಪಟ್ಟಣದ 19ನೇ ವಾರ್ಡ್ ಉತ್ತಮ ನಿದರ್ಶನವಾಗಿದೆ. ಈ ವಾರ್ಡಿನ ಜನತೆ ನಾಗರಿಕರು ಎಂಬುದನ್ನು ಮರೆತಿರುವ ಇಲ್ಲಿನ ಪುರಸಭೆ ಕನಿಷ್ಠ ಮೂಲಸೌಕರ್ಯಗಳಾದ ಕುಡಿಯುವ ನೀರು ಪೂರೈಕೆ, ರಸ್ತೆ, ಬೀದಿ ದೀಪ, ಚರಂಡಿ ಸ್ವಚ್ಛತೆಯಂತಹ ಕನಿಷ್ಠ ಸೌಲಭ್ಯಗಳು ಒದಗಿಸದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಸ್ಥಳೀಯರು ಅಳವತ್ತುಕೊಂಡಿದ್ದಾರೆ. ವಾರ್ಡಿಗೆ ಸಮರ್ಪಕವಾಗಿ ನೀರಿನ ಪೂರೈಕೆ ಆಗದಿದ್ದರೆ ಪಟ್ಟಣದ ಜನರು ಬದುಕುವುದು ಹೇಗೆ ಎಂದು ಪ್ರಶ್ನಿಸುತ್ತಿರುವ ಜನರು, ಆಡಳಿತ ಮಂಡಳಿಯವರು ಕೂಡಲೇ ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಪಟ್ಟಣದ 19ನೇ ವಾರ್ಡಿನ ವಾಸಿಗರು ಒತ್ತಾಯಿಸುತ್ತಿದ್ದಾರೆ. ಕುಡಿಯುವ ನೀರು ಸರಬರಾಜು ನಿರ್ವಹಣೆ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಪಟ್ಟಣದ ಹಳೆ ಜನರು ಟ್ಯಾಂಕರ್ ಖರೀದಿ ಮಾಡಿ ನೀರು ಪಡೆಯುತ್ತಿದ್ದಾರೆ. ಆದರೆ ಪದೇ ಪದೇ ಸಮಸ್ಯೆ ಎದುರಾದರೂ ಪುರಸಭೆ ಇತ್ತ ಗಮನ ಹರಿಸಿಲ್ಲ ಎಂದು ಆರೋಪಿಸಲಾಗಿದೆ. ఆ బిల్డింగ్ వాళ్ళకి నైట్ నైట్ ఇస్తా ఉన్నాడు, మనకి మాత్రం లేదు. 18 వాళ్ళు ఏం చేసింటారు? ఎందుకు ఇక్కడకూడదు? వాళ్ళు ఉండేది ఏమిటి? ఇంకా దానికేం అర్థమే లేదా? ನೀರು ಪೂರೈಕೆಯಲ್ಲಿ ತೊಂದರೆ ಪದೇ ಪದೇ ಎದುರಾಗುತ್ತಿದ್ದು ಜನರು ಪುರಸಭೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಪುರಸಭೆ ಆಡಳಿತ ಸುಧಾರಣೆಗೆ ಮುಂದಾಗಬೇಕು ಎಂದು ಕೋರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ರಹಮತುಲ್ಲಾ ಖಾನ್, ಫರೀದಾ, ತಾಸಿನ್, ನಜೀರಾ, ಶಂಶೀರ್, ನಾಜಿಯಾ, ರೇಷ್ಮಾ ತಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ತುರುವೇಕೆರೆ ತಾಲೂಕಿನ ಸೂಳೆಗೆರೆಯಲ್ಲಿ ಎಗ್ಗಿಲ್ಲದೆ ಮಣ್ಣು ಮಾಫಿಯಾ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಮಣ್ಣು ಮತ್ತು ಮರಳು ಗಣಿಗಾರಿಕೆ ಯಥೇಚ್ಛವಾಗಿ ತಾಲೂಕಿನಲ್ಲಿ ನಡೆಯುತ್ತಿದ್ದು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ತಾಲೂಕು ಆಡಳಿತ ಮತ್ತು ಹೇಮಾವತಿ ಇಲಾಖೆ ಅಧಿಕಾರಿಗಳು ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತುರುವೇಕೆರೆ ತಾಲೂಕಿನ ಸೂಳೆಕೆರೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಣ್ಣು ಮಾಫಿಯಾ ನಡೆಯುತ್ತಿದ್ದರೂ ತಾಲೂಕು ಆಡಳಿತ ಮತ್ತು ಹೇಮಾವತಿ ಇಲಾಖೆ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 10 ಇಟಾಚಿ, 50ಕ್ಕೂ ಹೆಚ್ಚು ಜೆಸಿಬಿ, 100 ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ. ರೈತರ ಹೆಸರಿನಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ದಂಧೆ ಕಮಿಷನ್ ಪಡೆಯುತ್ತಿದ್ದಾರೋ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ತುರುವೇಕೆರೆ ತಾಲೂಕಿನಲ್ಲಿ ಎಗ್ಗಿಲ್ಲದೆ ದಂಧೆ ನಡೆಯುತ್ತಿದ್ದು ಬೇರೆ ತಾಲೂಕುಗಳಿಗೂ ಟಿಪ್ಪರ್ ಲಾರಿಗಳ ಮೂಲಕ ಮಣ್ಣು ರವಾನೆಯಾಗುತ್ತಿದೆ. ಆದರೂ ಅಧಿಕಾರಿಗಳು ಮಾತ್ರ ಇತ್ತ ಗಮನವೇ ಹರಿಸುತ್ತಿಲ್ಲ. ಎಷ್ಟಕ್ಕೂ ಟಿಪ್ಪರ್ಗಳಲ್ಲಿ ಮಣ್ಣು ಹೋಗುತ್ತಿದೆಯೋ ಅಥವಾ ಮರಳು ಹೋಗುತ್ತಿದೆಯೋ ಎಂಬ ಪ್ರಶ್ನೆ ಎದುರಾಗಿದ್ದು ಇದನ್ನು ಪರಿಶೀಲನೆ ಮಾಡಲು ಅಧಿಕಾರಿಗಳಿಗೆ ಪುರುಸೊತ್ತಾಗಿಲ್ಲ. ತಾಲೂಕಿನಲ್ಲಿ ಅಂತರ್ಜಲ ಕುಸಿಯುತ್ತಿರುವ ವೇಳೆ ಇಂತಹ ಮರಳು ಮತ್ತು ಮಣ್ಣು ಗಣಿಗಾರಿಕೆ ನಡೆಯುತ್ತಿರುವುದು ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಹಾಡು ಹಗಲೇ ನಡೆಯುತ್ತಿರುವ ಮಣ್ಣು ಗಣಿಗಾರಿಕೆಗೆ ಯಾಕೆ ಅಧಿಕಾರಿಗಳು ತಡೆ ಹಾಕುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದೆ. ಕೆರೆಯ ಒಡಲನ್ನೇ ಸೀಳುತ್ತಿರುವ ಪಾಪಿಗಳು ಮಣ್ಣು ಹೊರ ತಾಲೂಕುಗಳಿಗೂ ಸಾಗಿಸುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ಮಾಫಿಯಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ದುಡಿಯುವ ಕೈಗಳಿಗೆ ವಿರಾಮವಿಲ್ಲ, ಆದರೂ ಹೊಟ್ಟೆ ತುಂಬುತ್ತಿಲ್ಲ. ಆಳುವ ಸರ್ಕಾರಗಳ ಭರವಸೆಗಳಿಗೆ ಬರವಿಲ್ಲ, ಆದರೆ ಯಾವುದೂ ಸಿಕ್ಕಿಲ್ಲ. ನಿರಂತರ ಶ್ರಮಿಕರಾಗಿರುವ ಕಾರ್ಮಿಕರ ಕಷ್ಟಗಳ ಅನಾವರಣ.
ಕಾರ್ಮಿಕ ದಿನಾಚರಣೆಯಂದು ಶ್ರಮಜೀವಿಗಳಿಗೊಂದು ನಮನ. ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕ ನೀ ಯಾವಾಗ ನಾಯಕ ವಿಶೇಷ ಕಾರ್ಯಕ್ರಮ ಮೇ 1 ಬೆಳಗ್ಗೆ 9 ಗಂಟೆಗೆ ಮತ್ತು ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡಬಳ್ಳಾಪುರ ನಗರದ ತುಮಕೂರು ರಸ್ತೆಯ ಲಾವಣ್ಯ ವಿದ್ಯಾಸಂಸ್ಥೆ ಸಮೀಪ ಇರುವ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ವೈರ್ಗಳ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಾರಿದ ಕಿಡಿ ಈ ಅನಾಹುತಕ್ಕೆ ಕಾರಣ ಎಂದು ತಿಳಿದುಬಂದಿದೆ. ಬೆಂಕಿಯಿಂದ ಡಿಟಿಸಿ ಬಾಕ್ಸ್ ಮತ್ತು ವೈರ್ಗಳು ಸಂಪೂರ್ಣ ಹಾಳಾಗಿವೆ. ಬೆಸ್ಕಾಂ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ದರ್ಗಾ ಜೋಗಳ್ಳಿಗೆ ಸಂಪರ್ಕಿಸಿರುವ ವಿದ್ಯುತ್ ಮಾರ್ಗವಾಗಿದ್ದು, ಈ ಮಾರ್ಗದಲ್ಲಿನ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಬೆಸ್ಕಾಂ ಸಿಬ್ಬಂದಿ ಮೋಹನ್, ಶಂಕರ್ ನಾಯಕ್, ಮಹಂತೇಶ್ ಪಾಟೀಲ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ಮೂಲಕ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಪ್ರತಿಯೊಬ್ಬರು ಆರೋಗ್ಯದ ಜೊತೆಗೆ ಕಣ್ಣಿನ ದೃಷ್ಟಿ ಬಗ್ಗೆ ಕಾಳಜಿ ವಹಿಸಬೇಕು. ಕ್ರಿಯಾಶೀಲ ಆರೋಗ್ಯ ಜೀವನ ನಡೆಸುವಂತೆ ಹೆಲ್ತ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಕರೆ ನೀಡಿದರು. ಹೆಲ್ತ್ ಸೊಸೈಟಿ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಪಾವಗಡ ಪಟ್ಟಣದ ಜನತೆಗೆ ಕಣ್ಣಿನ ಪರೀಕ್ಷೆ ನಡೆಸಿ ಚಿಕಿತ್ಸೆಗೆ ಅರ್ಹರಾದವರನ್ನ ಶಸ್ತ್ರಚಿಕಿತ್ಸೆ ಮಾಡಿಸುವ ಕಾರ್ಯಕ್ರಮಗಳು ತಾಲೂಕಿನ ಎಲ್ಲ ಗಡಿ ಗ್ರಾಮಗಳಲ್ಲಿ ನಡೆಸುವ ಅಭಿಲಾಷೆ ಹೊಂದಿರುವುದಾಗಿ ಅವರು ಹೇಳಿದರು. ಹೆಲ್ತ್ ಸೊಸೈಟಿ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಪಾವಗಡ ತಾಲೂಕಿನ 95ಕ್ಕೂ ಹೆಚ್ಚು ಜನ ನೇತ್ರ ಪರೀಕ್ಷೆಗೆ ಒಳಪಟ್ಟರು. ಇವರಲ್ಲಿ 45 ಜನ ನೇತ್ರ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ವೈದ್ಯ ಅಭಿಷೇಕ್, ಶಿಬಿರದ ವ್ಯವಸ್ಥಾಪಕ ಹರೀಶ್ ಕುಮಾರ್, ರೋಟರಿ ಅಧ್ಯಕ್ಷ ಸತ್ಯಲೋಕೇಶ್, ಕಟ್ಟಾರಾಮು, ಲಕ್ಷ್ಮೀನಾರಾಯಣ, ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ದಿನೇ ದಿನೇ ತೀವ್ರವಾಗುತ್ತಿದೆ ಬರ, ಕುಡಿಯುವ ನೀರಿನ ಮಿತ ಬಳಕೆ ಬಗ್ಗೆ ಜಾಗೃತಿ ಮೂಡಿಸದ ಚಿಕ್ಕಬಳ್ಳಾಪುರ ನಗರಸಭೆ. ಪ್ರತಿನಿತ್ಯ ನೂರಾರು ವಾಹನಗಳ ವಾಟರ್ ವಾಶ್ ಮಾಡುತ್ತಿದ್ದರೂ ಎಚ್ಚೆತ್ತುಕೊಳ್ಳದ ನಗರಸಭೆ. ಬೆಂಗಳೂರು ಮಹಾನಗರಕ್ಕೆ ಹೆಸರುಘಟ್ಟ ಕೆರೆಯ ನೀರು ಹರಿಸಲು ಜಲಮಂಡಳಿ ಚಿಂತನೆ. ಸ್ಥಳೀಯ ರೈತರಿಂದ ಹೆಚ್ಚಿದ ಆಕ್ರೋಶ. ಪ್ರತಿಭಟನೆಗೆ ಸಿದ್ಧವಾಗುತ್ತಿರುವ ರೈತ ಸಂಘ. ಲೋಕಾಯುಕ್ತ ಬಲೆಗೆ ಬಿದ್ದ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ. ಭೂ ಪರಿವರ್ತನೆ ನಕ್ಷೆ ನೀಡಲು ಲಂಚ ಸ್ವೀಕರಿಸುವಾಗ ಲೋಕ ವಶಕ್ಕೆ. ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದ ಖಾಸಗಿ ವ್ಯಕ್ತಿ. ಗ್ರಾಮಕ್ಕೆ ನೀರಿಲ್ಲದೆ ಪರದಾಟ. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ. ತಹಶೀಲ್ದಾರ್ ಭೇಟಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.